ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವಂತ ಮುಖ್ಯವಾದ ಮಾಹಿತಿ. ರಾಜ್ಯದ ಗೃಹಲಕ್ಷ್ಮಿ ಮಹಿಳೆಯರಿಗೆ ಸಿಗಲಿದೆ 23ನೇ ಕಂತಿನ ಬಾಕಿ ಹಣ. ಹೌದು ಸ್ನೇಹಿತರೆ, ಆದರೆ 22, 23 ಮತ್ತು 24ನೇ ಕಂತುಗಳು ಸೇರಿ ಒಟ್ಟು 6,000 ರೂಪಾಯಿ ಬಾಕಿ ಇದೆ. ಇದು ಯಾವಾಗ ಬರುವುದು ಎಂಬ ಅಂದಾಜು ಮಾಹಿತಿಯನ್ನು ಇಲ್ಲಿ ನಾವು ತಿಳಿಸುತ್ತೇವೆ ಸ್ನೇಹಿತರೆ. ಅದಕ್ಕಿಂತ ಮೊದಲು ಇನ್ನೂವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗಾಗಲೇ ಗೃಹಲಕ್ಷ್ಮಿಯರ ಖಾತೆಗೆ 21ನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ. ಇನ್ನು 22ನೇ ಕಂತಿನ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಏಕೆಂದರೆ 21ನೇ ಕಂತಿನ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬದಂದೇ ಹಾಕಲಾಗಿತ್ತು. ಹಾಗೆ ಮುಂಬರುವ ಹಬ್ಬದಂತೆ ಉಳಿದ ಎಲ್ಲಾ ಕಂತುಗಳ ಇಲ್ಲಿ ಅಂದ್ರೆ 2 ಕಂತುಗಳ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಟ್ಟು 1.24 ಕೋಟಿ ಫಲಾನುಭವಿಗಳಿಗೆ ಯಶಸ್ವಿಯಾಗಿ ಹಣ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕಳೆದ 21ನೇ ಕಂತಿನ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬದಂದೇ ಜಮಾ ಮಾಡಲಾಗಿತ್ತು ಸ್ನೇಹಿತರೆ. ಆದರೆ 22 ಮತ್ತು 23 ಮತ್ತು 24ನೇ ಕಂತಿನ ಹಣ ಕಳೆದ ಬಾರಿ ಹಬ್ಬದಂತೆ ಗಣೇಶ ಚತುರ್ಥಿ ದಿನದಂದು ಜಮಾ ಆಗುವ ಆಲೋಚನೆಯಲ್ಲಿ ಮಹಿಳೆಯರಿದ್ದಾರೆ. ಆದರೆ ಈಗಾಗಲೇ ಗಣೇಶ ಚತುರ್ಥಿ ಆರಂಭವಾದರೂ ಯಾವುದೇ ಹಣ ಜಮಾ ಆಗಿಲ್ಲ ಎಂದು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಇನ್ನು ಮುಂಬರುವ ತಿಂಗಳು ದಸರಾ ಆರಂಭ ಆಗಲಿದ್ದು ಆ ವೇಳೆಗೆ 3 ಕಂತಿನ ಒಟ್ಟು ನಿಮಗೆ 6,000 ರೂಪಾಯಿ ಬ್ಯಾಂಕ್ ಖಾತೆಗೆ ಹಾಕುವ ಸಾಧ್ಯತೆ ಎನ್ನಲಾಗುತ್ತಿದೆ ಸ್ನೇಹಿತರೆ. ಇಲ್ಲದಿದ್ದರೆ 2 ಕಂತಿನ 4,000 ಹಣ ಹಾಕಿ ಮುಂದಿನ ಕಂತುಗಳ ಹಣವನ್ನು ಒಟ್ಟಿಗೆ ದೀಪಾವಳಿಗೆ ಹಾಕುವ ಸಾಧ್ಯತೆ ಎನ್ನಲಾಗುತ್ತಿದೆ. ಆದರೆ ಕೆಲ ಮಹಿಳೆಯರು ಮಾತ್ರ ಈಗ 2 ಕಂತುಗಳ ಹಣವನ್ನಾದರೂ ಮೊದಲು ಹಾಕಿ ಆಮೇಲೆ ಉಳಿದ ಕಂತುಗಳನ್ನು ಹಣ ಜಮಾ ಮಾಡಿ ಎಂದು ಹೇಳುತ್ತಿದ್ದಾರೆ. ಮತ್ತೊಂದೆಡೆಯಲ್ಲಿ ಇನ್ನು ಕೆಲವರು ಎಲ್ಲವನ್ನು ಹಾಕಿ ಎಂದು ಹೇಳುತ್ತಿದ್ದಾರೆ. ಇತ್ತೀಚೆಗಷ್ಟೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಶೀಘ್ರದಲ್ಲೇ ಜಮಾ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ. ಯಾವ ಕಂತಿನ ಹಣ ಜಮಾ ಆಗಿದೆ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಕೊನೆಯದಾಗಿ ಆಧಾರ್ ಕಾರ್ಡ್ ಇದ್ರೆ ಸರ್ಕಾರವು ಈ ಯೋಜನೆಯಡಿ ಸಿಗಲಿದೆ 90,000 ವರೆಗೆ ಸಾಲ. ಹೌದು ಸ್ನೇಹಿತರೆ, ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಜನರ ಸಣ್ಣ ಉದ್ಯೋಗಗಳು ಸ್ಥಗಿತಗೊಂಡಿದ್ದು ಮತ್ತು ವಿಶೇಷವಾಗಿ ಬೀದಿ ವ್ಯಾಪಾರಿಗಳ ವ್ಯವಹಾರ ಸಂಪೂರ್ಣವಾಗಿ ಕೊನೆಗೊಂಡಿದ್ದಾಗ ಅಂತಹ ಸಮಯದಲ್ಲಿ ಕೇಂದ್ರ ಸಚಿವ ಸಂಪುಟವು ಅವರಿಗೆ ಸಹಾಯ ಮಾಡಲು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಅಥವಾ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು. ಇದರ ಅಡಿಯಲ್ಲಿ ಸರ್ಕಾರವು ಅವರ ವ್ಯವಹಾರಗಳನ್ನು ಸ್ಥಾಪಿಸಲು ಸಹಾಯ ಮಾಡಲು 80,000 ವರೆಗೆ ಸಾಲವನ್ನು ನೀಡುತ್ತಿತ್ತು. ಆದರೆ ಅದು ಕೂಡ ಗ್ಯಾರಂಟಿ ಇಲ್ಲದೆ ಈಗ ಮೋದಿ ಸರ್ಕಾರವು ಈ ಯೋಜನೆಯಡಿ ಲಭ್ಯವಿರುವ ಸಾಲದ ಮಿತಿಯನ್ನು ಹೆಚ್ಚಿಸಿದೆ ಮತ್ತು ಈಗ ಫಲಾನುಭವಿಗಳು 80,000 ವಲ್ಲ ಒಟ್ಟು 90,000 ವರೆಗೆ ಗ್ಯಾರಂಟಿ ಮುಕ್ತ ಸಾಲವನ್ನು ಪಡೆಯಬಹುದು. ಯೋಜನೆಗೆ ಅರ್ಜಿ ಸಲ್ಲಿಸಲು ಕೇವಲ ಒಂದು ದಾಖಲೆ ಅಗತ್ಯವಿದೆ. ಸರ್ಕಾರದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ನಿಮಗೆ ಕೇವಲ ಆಧಾರ್ ಕಾರ್ಡ್ ಅಗತ್ಯವಿದೆ. ಇದಕ್ಕಾಗಿ ನಿಮಗೆ ಬೇರೆ ಯಾವುದೇ ಡಾಕ್ಯುಮೆಂಟ್ ಅಗತ್ಯವಿಲ್ಲ. ನೀವು ಸಾಲದ ಮೊತ್ತವನ್ನು ಮಾಸಿಕ ಕಂತಿನ ಮೂಲಕ ಮರುಪಾವತಿ ಮಾಡಬಹುದು. ನೀವು ಈ ಮೊತ್ತವನ್ನು 1 ವರ್ಷದೊಳಗೆ ಮರುಪಾವತಿಸಬೇಕು ಎಂಬುದನ್ನು ನೆನಪಲ್ಲಿಡಿ. ಜೊತೆಗೆ ವಾರ್ಷಿಕ 1,200 ರೂಪಾಯಿ ಕ್ಯಾಶ್ ಬ್ಯಾಕ್. ಹೌದು ಸ್ನೇಹಿತರೆ, ಈ ಯೋಜನೆಯ ಅಡಿಯಲ್ಲಿ 7% ಬಡ್ಡಿ ಸಹಾಯಧನವನ್ನು ಸಹ ನೀಡಲಾಗುವುದು. ಇದಲ್ಲದೆ ಡಿಜಿಟಲ್ ವಹಿವಾಟುಗಳನ್ನು ಉತ್ತೇಜಿಸುವ ಸಲುವಾಗಿ ವಾರ್ಷಿಕ 1,200 ರೂಪಾಯಿಗಳನ್ನು ಕ್ಯಾಶ್ ಬ್ಯಾಕ್ ನೀಡಲಾಗುವುದು ಸ್ನೇಹಿತರೆ. ಇನ್ನು ಕೊನೆಯದಾಗಿ ಸಾರ್ವಜನಿಕರು ಗಮನಿಸಲೇಬೇಕಾದ ಮಾಹಿತಿ, ಇಂದಿನಿಂದ ಬದಲಾಗಲಿದೆ ಈ 5 ಮಹತ್ವದ ನಿಯಮಗಳು. ಹೌದು ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳು ಆರಂಭವಾಗಿದ್ದು ಬ್ಯಾಂಕಿಂಗ್, ಹಣಕಾಸು ಮತ್ತು ಇತರೆ ವಲಯಗಳಿಗೆ ಸಂಬಂಧಿಸಿದ ಹಲವಾರು ನಿಯಮಗಳನ್ನು ಬದಲಾವಣೆ ಮಾಡಲಾಗಿದೆ. ಸೆಪ್ಟೆಂಬರ್ 1ರಿಂದ ನಿಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವ ಪ್ರಮುಖ ಆರ್ಥಿಕದ ನಿಯಮ SBI ಕಾರ್ಡ್ಗಳು. ಹೌದು ಸ್ನೇಹಿತರೆ, ಸೆಪ್ಟೆಂಬರ್ 1ರಿಂದ SBI ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಕೆಲವು ನಿಯಮಗಳನ್ನು ಬದಲಾವಣೆ ಮಾಡಲಾಗಿದೆ. SBI ಕಾರ್ಡ್ಗಳು 2 ಸುತ್ತಿನ ನಿಯಮ ಬದಲಾವಣೆಗೆ ಘೋಷಿಸಿದೆ ಸ್ನೇಹಿತರೆ. ರಿವಾರ್ಡ್ ಪಾಯಿಂಟ್ಸ್ ಗಳಿಗೆ ಸಂಬಂಧಿಸಿದ ನಿಯಮಗಳು ಸೆಪ್ಟೆಂಬರ್ 1ರಂದು ಬದಲಾಗುತ್ತವೆ ಮತ್ತು CPP ಗ್ರಾಹಕರಿಗೆ ಸಂಬಂಧಿಸಿದ ನಿಯಮಗಳು ಕೂಡ ಸೆಪ್ಟೆಂಬರ್ 16, 2025ರಿಂದ ಬದಲಾವಣೆ ಆಗುತ್ತದೆ ಸ್ನೇಹಿತರೆ. SBI ಕಾರ್ಡ್ ವೆಬ್ಸೈಟ್ನಲ್ಲಿ ನವೀಕರಣ ಪ್ರಕಾರ ಸೆಪ್ಟೆಂಬರ್ 1, 2025ರಿಂದ ನಿರ್ದಿಷ್ಟ ಕಾರ್ಡ್ದಾರರಿಗೆ ಕೆಲವು ರೀತಿಯ ವಹಿವಾಟುಗಳಲ್ಲಿ ರಿವಾರ್ಡ್ ಪಾಯಿಂಟ್ಸ್ ಗಳನ್ನು ಗಳಿಸಲಾಗುವುದಿಲ್ಲ ಸ್ನೇಹಿತರೆ.
ಎರಡನೆಯದಾಗಿ ಬದಲಾವಣೆ ಅಂದ್ರೆ ಕೆಲವು ಬ್ಯಾಂಕುಗಳಲ್ಲಿ ಸ್ಥಿರ ಠೇವಣಿಗಳ ಬಡ್ಡಿ ದರ ಬದಲಾವಣೆ ಸಾಧ್ಯತೆ ಆಗಲಿದೆ. ಹೌದು ಸ್ನೇಹಿತರೆ, ಪ್ರಸ್ತುತ 6.5% 7% ಬಡ್ಡಿ ದರ ನೀಡಲಾಗುತ್ತಿದ್ದು, ಆದರೆ ಬಡ್ಡಿ ದರ ಕಡಿಮೆಯಾಗಬಹುದು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ. ಮತ್ತು ಮೂರನೆಯದಾಗಿ ಬೆಳ್ಳಿಯ ಮಾರುಕಟ್ಟೆಗೆ ಹೊಸ ನಿಯಮ. ಹೌದು ಸ್ನೇಹಿತರೆ, ಬೆಳ್ಳಿಯ ಮಾರುಕಟ್ಟೆಗೆ ಹೊಸ ನಿಯಮಗಳು ಬರಲಿವೆ. ಅದರಂತೆ ಸರ್ಕಾರವು ಬೆಳ್ಳಿಯ ಖರೀದಿಗೆ ಮತ್ತು ಮಾರಾಟದಲ್ಲಿ ಪಾರದರ್ಶಕತೆ ತರಲು ಹೊಸ ಮಾರ್ಗಸೂಚಿಗಳನ್ನು ತರುತ್ತಿದ್ದು, ಬೆಳ್ಳಿ ಆಭರಣಗಳಿಗೆ ಹಾಲ್ಮಾರ್ಕ್ ಕಡ್ಡಾಯವಾಗುವುದು ಎಂದು ಸಾಧ್ಯತೆ ನೀಡಲಾಗುತ್ತಿದೆ ಸ್ನೇಹಿತರೆ. ಕೊನೆಯದಾಗಿ 5ನೆಯ ಬದಲಾವಣೆ ಏನೆಂದರೆ ಸೆಪ್ಟೆಂಬರ್ 1ರಂದು ಕರ್ನಾಟಕದಲ್ಲಿ LPG ನವೀಕರಣ. ಹೌದು ಸ್ನೇಹಿತರೆ, ತೈಲ ಮಾರುಕಟ್ಟೆ ಕಂಪನಿಗಳು ವಾಣಿಜ್ಯ ಬಳಕೆಯ 19 kg LPG ಸಿಲಿಂಡರ್ಗಳ ಬೆಲೆಯನ್ನು 51 ರೂಪಾಯಿಗೆ ಇಳಿಕೆ ಮಾಡಲಾಗಿದೆ ಸ್ನೇಹಿತರೆ. ಈ ಬೆಲೆ ಕಡಿತವು ಆಗಸ್ಟ್ 31ರಂದು ಘೋಷಿಸಲಾಗಿದೆ, ಆದರೆ ಸೆಪ್ಟೆಂಬರ್ 1ರಿಂದ ಜಾರಿಗೆ ಬರಲಾಗುವುದು. ಈ ಬದಲಾವಣೆಯಿಂದ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಆಹಾರೋದ್ಯಮಗಳಿಗೆ ಪರಿಹಾರ ಸಿಕ್ಕಿದೆ. ದೆಹಲಿಯಲ್ಲಿ ಆಗಲೇ 19 kg ವಾಣಿಜ್ಯ LPG ಸಿಲಿಂಡರ್ ಹೊಸ ಚಿಲ್ಲರೆ ಬೆಲೆ 1,580 ರೂಪಾಯಿ ಇದೆ. ಕೊನೆಯದಾಗಿ ಆಧಾರ್ ಕಾರ್ಡ್ ಇದ್ರೆ ಸರ್ಕಾರವು ಈ ಯೋಜನೆಯಡಿ ಸಿಗಲಿದೆ 90,000ವರೆಗೆ ಸಾಲ. ಹೌದು ಸ್ನೇಹಿತರೆ, ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಜನರ ಸಣ್ಣ ಉದ್ಯೋಗಗಳು ಸ್ಥಗಿತಗೊಂಡಿದ್ದು ಮತ್ತು ವಿಶೇಷವಾಗಿ ಬೀದಿ ವ್ಯಾಪಾರಿಗಳ ವ್ಯವಹಾರವು ಸಂಪೂರ್ಣವಾಗಿ ಕೊನೆಗೊಂಡಿದ್ದಾಗ ಅಂತಹ ಸಮಯದಲ್ಲಿ ಕೇಂದ್ರ ಸಚಿವ ಸಂಪುಟವು ಅವರಿಗೆ ಸಹಾಯ ಮಾಡಲು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಅಥವಾ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು. ಇದರ ಅಡಿಯಲ್ಲಿ ಸರ್ಕಾರವು ಅವರ ವ್ಯವಹಾರಗಳನ್ನು ಸ್ಥಾಪಿಸಲು ಸಹಾಯ ಮಾಡಲು 80,000ವರೆಗೆ ಸಾಲವನ್ನು ನೀಡುತ್ತಿತ್ತು. ಆದರೆ ಅದು ಕೂಡ ಗ್ಯಾರಂಟಿ ಇಲ್ಲದೆ ಈಗ ಮೋದಿ ಸರ್ಕಾರವು ಈ ಯೋಜನೆಯಡಿ ಲಭ್ಯವಿರುವ ಸಾಲದ ಮಿತಿಯನ್ನು ಹೆಚ್ಚಿಸಿದೆ ಮತ್ತು ಈಗ ಫಲಾನುಭವಿಗಳು 80,000ವಲ್ಲ ಒಟ್ಟು 90,000ವರೆಗೆ ಗ್ಯಾರಂಟಿ ಮುಕ್ತ ಸಾಲವನ್ನು ಪಡೆಯಬಹುದು ಸ್ನೇಹಿತರೆ. ಯೋಜನೆಗೆ ಅರ್ಜಿ ಸಲ್ಲಿಸಲು ಕೇವಲ ಒಂದು ದಾಖಲೆ ಅಗತ್ಯವಿದೆ. ಸರ್ಕಾರದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ನಿಮಗೆ ಕೇವಲ ಆಧಾರ್ ಕಾರ್ಡ್ ಅಗತ್ಯವಿದೆ. ಇದಕ್ಕಾಗಿ ನಿಮಗೆ ಬೇರೆ ಯಾವುದೇ ಡಾಕ್ಯುಮೆಂಟ್ ಅಗತ್ಯವಿಲ್ಲ. ನೀವು ಸಾಲದ ಮೊತ್ತವನ್ನು ಮಾಸಿಕ ಕಂತಿನ ಮೂಲಕ ಮರುಪಾವತಿ ಮಾಡಬಹುದು. ನೀವು ಈ ಮೊತ್ತವನ್ನು 1 ವರ್ಷದೊಳಗೆ ಮರುಪಾವತಿಸಬೇಕು ಎಂಬುದನ್ನು ನೆನಪಲ್ಲಿಡಿ. ಜೊತೆಗೆ ವಾರ್ಷಿಕ 1,200 ರೂಪಾಯಿ ಕ್ಯಾಶ್ ಬ್ಯಾಕ್. ಹೌದು ಸ್ನೇಹಿತರೆ, ಈ ಯೋಜನೆಯ ಅಡಿಯಲ್ಲಿ 7% ಬಡ್ಡಿ ಸಹಾಯಧನವನ್ನು ಸಹ ನೀಡಲಾಗುವುದು. ಇದಲ್ಲದೆ ಡಿಜಿಟಲ್ ವಹಿವಾಟುಗಳನ್ನು ಉತ್ತೇಜಿಸುವ ಸಲುವಾಗಿ ವಾರ್ಷಿಕ 1,200 ರೂಪಾಯಿಗಳನ್ನು ಕ್ಯಾಶ್ ಬ್ಯಾಕ್ ನೀಡಲಾಗುವುದು ಸ್ನೇಹಿತರೆ. ನಮ್ಮ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ.